ದೊಡ್ಡ ಮೀನುಗಳನ್ನು ಸಣ್ಣ ಮೀನುಗಳನ್ನೆಲ್ಲ ಒಂದೇ ಪಾಂಡ್ಗೆ ಹಾಕಿದ್ದು ಅಂದರೆ ಏನಾಗುತ್ತೆ? ದೊಡ್ಡ ಪ್ರಾಣಿಗಳನ್ನು ಸಣ್ಣ ಪ್ರಾಣಿಗಳನ್ನು ಒಂದೇ ಬೋನ್ಗೆ ಹಾಕಿದ್ರೆ ಏನಾಗುತ್ತೆ? ಅದು ಸಮಸ್ಯೆ ಆಗ್ತದೆ. ಕ್ಯಾಟಗರಿ 1ರಲ್ಲಿ 95 ಸಮುದಾಯಗಳಿದ್ದಾವೆ. 95 ಸಮುದಾಯಗಳಲ್ಲಿ ಇವತ್ತರೆಗೂ ಕಳೆದ 70 ವರ್ಷಗಳಲ್ಲಿ ರಿಸರ್ವೇಷನ್ ತಗೊಂಡಿದ್ದು ಕೇವಲ 23 ಸಮುದಾಯಗಳು ಮಾತ್ರ. ಕಾಡಲ್ಲಿದ್ದಾಗ ಅವ್ರಿಗೆ ಕಾಡೇ ತಾಯಿ ಆಗಿತ್ತು. ಕಾಡು ಎಲ್ಲವನ್ನೂ ಕೊಡ್ತಾ ಇತ್ತು ಅವ್ರಿಗೆ. ಇವರು ಕಾಡನ್ನು ಹೆಂಗೆ ಬೇಕು ತಾಯಿ ಥರ ನೋಡ್ಕೊಳ್ತಾ ಇದ್ರು. ತಾಯಿ ಮತ್ತು ಮಕ್ಕಳ ಸಂಬಂಧ ಅದು ಕಾಡಿನ ಮತ್ತು ಬುಡಕಟ್ಟು ಸಮುದಾಯಗಳ ಸಂಬಂಧಗಳು. ಹಂಗಿದ್ದಂಥವ್ರನ್ನ ಇವ್ರೇನು ಮಾಡಿದ್ರು? ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಕಾಡಿನಿಂದ ಎತ್ತಂಗಡಿ ಮಾಡಿ ಅವ್ರು ಹೊರಗಡೆಗೆ ಹಾಕೋದು. ಮೀನನ್ನು ನೀವು ನೀರಲ್ಲಿರೋ ಮೀನನ್ನು ಎತ್ತಿ ಹೊರಗಡೆ ಹಾಕಿದ್ರೆ ಏನಾಗುತ್ತೆ? ಆ ಸ್ಥಿತಿ ಅವ್ರದ್ದಾಯಿತು. ಪ್ರಿಯ ವೀಕ್ಷಕರೇ, ಪೀಪಲ್ ಟಿವಿಯ ಮತ್ತೊಂದು ಪಾಡ್ಕಾಸ್ಟ್ಗೆ ತಮಗೆಲ್ಲ ಸ್ವಾಗತ. ಈ ರಾಜ್ಯದಲ್ಲಿ ಮತ್ತು ಈ ದೇಶದಲ್ಲಿ ಹಲವಾರು ವಿಧದ ಹಲವಾರು ತರಹಗಳ ಸಮುದಾಯ ಆಚರಣೆಗಳಿರುವಂತಹ ಸಂಸ್ಕೃತಿ ಇರುವಂತಹ ಬುಡಕಟ್ಟು ಸಮುದಾಯಗಳು ನಮ್ಮ ರಾಜ್ಯದಲ್ಲಿ ಮತ್ತು ನಮ್ಮ ದೇಶದಲ್ಲಿದ್ದಾವೆ. ಅವರಿಗೆಲ್ಲ ಈ ಹಿಂದೆ 1% ಮೀಸಲಾತಿ ಸಿಗ್ತಿತ್ತು. ಆದರೆ ಕಳೆದ ಒಂದು 4-5 ತಿಂಗಳ ಹಿಂದೆ ಒಳ ಮೀಸಲಾತಿ ಜಾರಿ ಆಯಿತಲ್ಲ, ಆ ಸಂದರ್ಭದಲ್ಲಿ ಅದನ್ನು ಕೂಡ ಈ ನಮ್ಮ ಕಾಂಗ್ರೆಸ್ ಸರ್ಕಾರ ಕಸಿದುಕೊಂಡು ಕೇವಲ 0.20% ಅಷ್ಟು ಮಾತ್ರ ಮೀಸಲಾತಿ ಕೊಡ್ತಾ ಇದೆ. ಹಾಗಾದರೆ ಅವರು ಇರುವ ಬುಡಕಟ್ಟು ಸಮುದಾಯಗಳು ಯಾವ ಪರಿಸ್ಥಿತಿಯಲ್ಲಿದ್ದಾರೆ? ಅವ್ರಿಗೆ ಸಿಗಬೇಕಾದ ಎಲ್ಲ ಸೌಲಭ್ಯಗಳು ಸಿಗ್ತಾ ಇದ್ದಾವ? ಅವ್ರು ಇನ್ನೂ ಕೂಡ ನಾಗರಿಕರು ಅಂತೇನೋ ನಾಗರಿಕತೆ ಅಂತೀವಿ, ಅದರ ಅಂಚಲ್ಲೇ ಬದುಕ್ತಾ ಇದ್ದಾರಾ? ಈ ಎಲ್ಲ ವಿಚಾರಗಳ ಕುರಿತು ಇವತ್ತಿನ ಈ ಪಾಡ್ಕಾಸ್ಟಲ್ಲಿ ಮಾತಾಡ್ತಾ ಹೋಗೋಣ. ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ CS ದ್ವಾರಕನಾಥ್, ಬುಡಕಟ್ಟು ಮಹಾಸಭಾದ ಅಧ್ಯಕ್ಷರು, ಶಾಶ್ವತ ಹಿಂದುಳಿದ ಆಯೋಗದ ಮಾಜಿ ಅಧ್ಯಕ್ಷರು ಹಾಗೂ ಬರಹಗಾರರು. ಸರ್ ನಮಸ್ಕಾರ. ಸರ್, ಈ ಕರ್ನಾಟಕದಲ್ಲಿರುವ ಬುಡಕಟ್ಟು ಸಮುದಾಯಗಳ ಸ್ಥಿತಿಗತಿ ಬಗ್ಗೆ ಏನು ಹೇಳ್ತೀರಾ ಸರ್? ಅವ್ರ ಸ್ಥಿತಿಗತಿ ಬಹಳ ಹೀನಾಯವಾಗಿದೆ. ಹಾಂ ಸರ್, ಕೆಲವು ಉದಾಹರಣೆಗಳ ಮೂಲಕ ರಾಜ್ಯದ ಬೇರೆ ಮೂಲೆಯಲ್ಲಿ ಖಂಡಿತ ಹೇಳ್ತೀನಿ ಅದಲ್ಲ. ನೋಡಿ, ಇವತ್ತು ಬುಡಕಟ್ಟುಗಳಲ್ಲಿ 2 ಇದಾವೆ. ಒಂದು ಆದಿವಾಸಿಗಳಾಗಿದ್ದಂಥವ್ರು, ಆದಿವಾಸಿಗಳಾಗಿದ್ದಂಥವ್ರನ್ನ ಸ್ಥಳಾಂತರ ಮಾಡಿಸಿ ಅಲ್ಲಿಂದ ಓಡಿಸಿದ ಮೇಲೆ ಅವರು ಅಲೆಮಾರಿಗಳಾದರು. ಅವರು ಅಲೆಮಾರಿತನ ಮಾಡಿಕೊಂಡು ಇಡೀ ಊರೂರು ಸುತ್ತ ಸ್ಮಶಾನಗಳಲ್ಲಿ ಅಥವಾ ರೈಲ್ವೆ ಟ್ರ್ಯಾಕ್ ಪಕ್ಕಗಳಲ್ಲಿ ಅಥವಾ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಕುರುಚಲು ಗಿಡಗಳ ಮಧ್ಯದಲ್ಲಿ ಟೆಂಟ್ಗಳು ಹಾಕ್ಕೊಂಡು ಬದುಕ್ತಾ ಇದ್ದಾರೆ. ಅವ್ರನ್ನ ನಾವು ಅಲೆಮಾರಿಗಳು ಅಂತ ಕರಿತೀವಿ. ಕಾಡಂಚಿನಲ್ಲಿರುವಂಥವ್ರನ್ನ ನಾವು ಆದಿವಾಸಿಗಳು ಅಂತ ಕರಿತೀವಿ. ಆದಿವಾಸಿಗಳೇ ಅವ್ರನ್ನ ಎತ್ತಂಗಡಿ ಮಾಡಿದ್ಮೇಲೆ ಅಲೆಮಾರಿಗಳಾಗಿ ಕೆಲವು ಹೆಸರುಗಳನ್ನ ಪರಿವರ್ತನೆ. ಅಲಿಗಾರಗಳದ್ದು ಮತ್ತು ಆದಿವಾಸಿಗಳದ್ದು. ಈಗ ಆದಿವಾಸಿಗಳಲ್ಲಿ ಜೇನುಕುರುಬರಿದ್ದಾರೆ, ಬೆಟ್ಟಕುರುಬರಿದ್ದಾರೆ, ಕಾಡು ಕುರುಬರಿದ್ದಾರೆ, ಸೋಲಿಗರಿದ್ದಾರೆ, ಪಣಿಯರಿದ್ದಾರೆ, ಕೊರಗರಿದ್ದಾರೆ, ಕುನುಬಿಗಳು, ಹಾಲಕ್ಕಿಗೌಡರು, ಅದೇ ಹಾಲಕ್ಕಿಗಳಿದ್ದಾರೆ. ಸುಮಾರು ಜನ ಅಲ್ಲಿ, ಸುಮಾರು 29 ಜಾತಿಗಳಲ್ಲಿದ್ದಾವೆ. ಅದೇ ರೀತಿಯಲ್ಲಿ ಅಲೆಮಾರಿಗಳಲ್ಲಿ SC ಅಲೆಮಾರಿಗಳು ಬೇರೆ ಇದ್ದಾರೆ, ST ಅಲೆಮಾರಿಗಳು ಬೇರೆ ಇದ್ದಾರೆ, OBC ಅಲೆಮಾರಿಗಳು ಬೇರೆ ಇದ್ದಾರೆ, ಮುಸ್ಲಿಂ ಅಲೆಮಾರಿಗಳು ಬೇರೆ ಇದ್ದಾರೆ. ಇಷ್ಟು ಅಲೆಮಾರಿಗಳು ಡಿಪೆಂಡ್ ಆಗಿದೆ. ಈ ಅಲೆಮಾರಿಗಳೆಲ್ಲ ಸೇರಿಸಿದ್ರೆ ಸುಮಾರು 120 ಅಲೆಮಾರಿ ಸಮುದಾಯಗಳಿದೆ. ಒಂದಿಷ್ಟು ಹೆಸರು ಹೇಳಿ ಸರ್. ಈಗ ಅಲೆಮಾರಿಗಳಲ್ಲಿ ಸುಡುಗಾಡಿಸಿದ್ರು, ಪುಡುಗಜಂಗಮರು, ದುರ್ಗಾಮುರ್ಗಿ, ಕರ್ಕರ್ಮುಂಡಿ ಅಥವಾ ಗಿಸಾಡಿ, ಬೈಲ್ಪತ್ತಾರು, ಚನ್ನದಾಸ, ವಲಯದಾಸ, ಮಾಲದಾಸ, ಜೋಗಿ, ಇದು ಏನದು ಮಸಣ ಜೋಗಿ, ಆ ಥರದವ್ರು ಇದ್ದಾರೆ. ಬುಡಬುಡಿಕಿ ಇದ್ದಾರೆ. ಸುಮಾರು ಆ ಥರದ್ದು 120 ಸಮುದಾಯಗಳಿದ್ದಾವೆ. ಅದು ಹೇಳ್ತಾ ಹೋದ್ರೆ ಪಟ್ಟಿ ದೊಡ್ಡದಾಗಿ ಬೆಳೀತಾ ಹೋಗುತ್ತೆ. ಅನೇಕ ಸಮುದಾಯಗಳು ಅಲ್ಲಿ ಇರುವಂಥ ಸಮುದಾಯಗಳು ಅತ್ಯಂತ ಕಡಿಮೆ ಸಂಖ್ಯೆಯಲ್ಲಿದ್ದಾರೆ. ಇದರಲ್ಲಿ ಕೊಡಗಿನಲ್ಲಿ ಒಂದು ಸಮುದಾಯ ಇದೆ, ಹೆಸರು ನೆನಪಾಗ್ತಿಲ್ಲ ನನಗೆ, ಬರೀ 15 ಜನ ಇದ್ದಾರೆ. ಇನ್ನು ಕೆಲವು ಸಮುದಾಯಗಳು ಬರೀ 15 ಜನ ಇದ್ದಾರೆ, ಒಂದು ಕುಟುಂಬ ಅಷ್ಟೇ. ಇನ್ನು ಕೆಲವು ಸಮುದಾಯಗಳು 100 ಜನ ಇದ್ದಾರೆ, 120 ಜನ ಇದ್ದಾರೆ, 150 ಜನ ಇದ್ದಾರೆ. ಈ ಥರ ಆ ಸಮುದಾಯಗಳಿಗೆ ಒಂದು ಅಸ್ಮಿತೆ ಇಲ್ಲ. ಅಸ್ಮಿತೆಯನ್ನು ಕೊಡುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು. ಇವತ್ತವರೆಗೂ ಮಾಡಿಲ್ಲ. ಯಾಕೆ ಮಾಡಿಲ್ಲ ಅಂತ ಹೇಳಿದ್ರೆ, ಅವ್ರ ಜನಸಂಖ್ಯೆಯಲ್ಲಿ ಕಡಿಮೆ ಇರೋದ್ರಿಂದ ಅವರು ವೋಟರ್ಸ್ ಅಲ್ಲ. ನೀವು ಜನಸಂಖ್ಯೆಯಲ್ಲಿ ಲಕ್ಷಾಂತರ ಜನ ಇದ್ದಿದ್ದರೆ ನಿಮಗೆ ಕಾನ್ಸಂಟ್ರೇಷನ್ ಮಾಡುತ್ತೆ ಸರ್ಕಾರಗಳು. ಯಾಕೆ ಅಂತ ಕೇಳಿದ್ರೆ ನಿಮ್ಮ ವೋಟ್ ಬೇಕಾಗತ್ತೆ ಅಂತ ಹೇಳ್ಬೋದು. 15 ಜನ 20 ಜನ ಅಯ್ಯೋ ಅವರು ವೋಟ್ ಇಲ್ದಿದ್ರೆ ಹೋಯ್ತು ಅನ್ನೋ ಅರ್ಥದಲ್ಲಿ ಮಾಡ್ಕೊಂಡು ಆಮೇಲೆ ನಮ್ಮ ಪಕ್ಷಕ್ಕೆ ಹಾಕ್ತಾರೆ ಒಂದು ಗ್ಯಾರಂಟಿ ಇಲ್ಲ. ಅದು ಬೇರೆ, ಪಕ್ಷಕ್ಕೆ ಹಾಕ್ತಾರ ಅನ್ನೋದಕ್ಕಿಂತ ಅವ್ರು ಓಟೇ ಬೇಡ ಬೇರೆ ಹೇಳ್ತಾರೆ. ಏನು 15 ಹೋದ್ರೆ, ಈಗ ಲಕ್ಷಾಂತರ ಓಟ್ಗಳಲ್ಲಿ 15 ವೋಟ್ ಹೋದ್ರೆ ಏನು, 100 ಓಟ್ ಹೋದ್ರೆ ಏನು ಅನ್ನೋ ಅರ್ಥದಲ್ಲಿ ಅವರು ಇದ್ದಾರೆ.
ಹಾಗಾಗಿ ಈ ಸಮುದಾಯಗಳಿಗೆ ಒಂದು ನೆಲೆ ಇಲ್ದಂಗಾಗಿದೆ. ಈ ಸಮುದಾಯಗಳ ಬಗ್ಗೆ ಇದುವರೆಗೂ ಕೂಡ ಯಾರೂ ಮಾತಾಡ್ತಾ ಇಲ್ಲ ಅನ್ನೋಂಥದ್ದು ಬಹಳ ದುಃಖದ ಸಂಗತಿ. ಸರ್, ಈಗ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು 7-8 ದಶಕಗಳಾಗಿದೆ. ಸಂವಿಧಾನ ಎಲ್ಲರನ್ನೂ ಒಳಗೊಳ್ಳುವಂಥದ್ದು. ನಾವು ಜಾತಿ ಆಧರಿಸಿ ಅಥವಾ ಈ ಸಮುದಾಯವನ್ನು ಆಧರಿಸಿ ಸೌಲಭ್ಯಗಳನ್ನು ಕೊಡುವಂಥದ್ದಲ್ಲ, ಎಲ್ಲರಿಗೂ ಅವರ ಸ್ಥಿತಿಗತಿಗೆ ಅನುಗುಣವಾಗಿ ಸೌಲಭ್ಯಗಳು ದಕ್ಕಬೇಕಾದದ್ದು. ಬಟ್ ಇವರೆಲ್ಲ ಹೇಗಿದ್ದಾರೆ ಈಗಿನ ಆಧುನಿಕ ಕಾಲದಲ್ಲೂ? ನೋಡಿ, ನೀವು ಹೇಳಿದ ಸರಿ. ಸಂವಿಧಾನ ಜಾರಿಗೆ ಬಂದ ನಂತರ ಈ ಸಮುದಾಯಗಳಿಗೆಲ್ಲ ರಿಸರ್ವೇಷನ್ನು, ಅನುದಾನಗಳು, ಸಾಲ ಸೋಲಗಳು ಎಲ್ಲವೂ ಕೂಡ ಸಿಗಬೇಕಾಗಿತ್ತು, ನಿಜ. ಆದರೆ ಅಲ್ಲಿ ಏನಾಗಿದೆ, ನೀವು ದೊಡ್ಡ ಮೀನುಗಳನ್ನು ಸಣ್ಣ ಮೀನುಗಳನ್ನು ಒಂದೇ ಪಾಂಡ್ಗೆ ಹಾಕಿದ್ದು ಅಂದರೆ ಏನಾಗುತ್ತೆ? ದೊಡ್ಡ ಪ್ರಾಣಿಗಳನ್ನು ಸಣ್ಣ ಪ್ರಾಣಿಗಳನ್ನು ಒಂದೇ ಬೋನ್ಗೆ ಹಾಕಿದ್ರೆ ಏನಾಗುತ್ತೆ? ಅದು ಸಮಸ್ಯೆ ಆಗ್ತಾ ಇರೋಂಥದ್ದು. ಈಗ SCನಲ್ಲಿ 101 ಜಾತಿಗಳಿದ್ದಾವೆ. 101 ಜಾತಿಗಳಲ್ಲಿ ಒಂದು 5-6 ಜಾತಿಗಳು ಹೊರತುಪಡಿಸಿದ್ರೆ ಮಿಕ್ಕದ ಜಾತಿಗಳು ಹೆಸರೇಳಿ ಅಂದರೆ ಯಾರು ಹೇಳೋಕ್ಕಾಗಲ್ಲ. SCನಲ್ಲಿರುವಂಥ ಜಾತಿಗಳು ಹೆಸರೇ ಗೊತ್ತಿಲ್ಲ. ಈ 5-6 ಜಾತಿಗಳು ಸಂಖ್ಯಾಬಲದಿಂದಲೂ ಗಟ್ಟಿಯಾಗಿದ್ದಾವೆ. ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇದೆ ಅವ್ರಿಗೆ, ಲೀಡರ್ಸ್ ಇದ್ದಾರೆ ಅವರಲ್ಲಿ. ಅಷ್ಟೋ ಇಷ್ಟೋ ರಿಸರ್ವೇಷನ್ ಎಲೆಕ್ಷನ್ ನಿಂತ್ಕೊಂಡು ಗೆದ್ದು ಬರ್ತಾರೆ. ಸ್ವಲ್ಪ ಫೈನಾನ್ಷಿಯಲಿ ಕೂಡ ಸೌಂಡ್ ಆಗಿದ್ದಾರೆ. ಒಳ್ಳೆ ಪೋಸ್ಟ್ಗಳಲ್ಲಿ IAS IPS ಪದವಿಗಳಲ್ಲಿ ಕೂಡ ಇದ್ದಾರೆ. ಇವರು ಎಲ್ಲವನ್ನೂ ಪಡ್ಕೊಳ್ತಾರೆ. ಆದರೆ ಮಿಕ್ಕಂತಹ 95-96 ಸಮುದಾಯಗಳಿದಾವಲ್ಲ, ಯಾರೂ ಕೇಳೋರಿಲ್ಲ. ಇದೇ ಸಮಸ್ಯೆ OBCನಲ್ಲಿದೆ. OBCನಲ್ಲಿ ಕ್ಯಾಟಗರಿ 1 ಮತ್ತು ಕ್ಯಾಟಗರಿ 2A ಅಂತಿದೆ. ಕ್ಯಾಟಗರಿ 1ರಲ್ಲಿ 95 ಸಮುದಾಯಗಳಿದ್ದಾವೆ. 95 ಸಮುದಾಯಗಳಲ್ಲಿ ಇವತ್ತರೆಗೂ ಕಳೆದ 70 ವರ್ಷಗಳಲ್ಲಿ ರಿಸರ್ವೇಷನ್ ತಗೊಂಡಿರೋದು ಕೇವಲ 23 ಸಮುದಾಯಗಳು ಮಾತ್ರ. ಇನ್ನು ಮಿಕ್ಕಂತ 70 ಸಮುದಾಯಗಳು ಇವತ್ತರೆಗೂ ಕೂಡ 1% ಕೂಡ ರಿಸರ್ವೇಷನ್ ತಗೊಂಡಿಲ್ಲ. ಅಂದ್ರೆ ಓಪನ್ ಆಗಿಲ್ಲ, ಅಕೌಂಟೇ ಓಪನ್ ಆಗಿಲ್ಲ. ಅವರೆಲ್ಲ ಅತಿ ಸಣ್ಣ ಸಮುದಾಯಗಳು. ಈಗ ಸಣ್ಣ ಸಮುದಾಯಗಳು, ಹೂಗಾರರು, ಮಡಿವಾಳರು, ಜೀರರು, ಅದನ್ನೇ ಹೇಳ್ತಾರೆ. ಕಂಬಾರು ಮಡಿವಾಳರ ಹತ್ರ ಅಷ್ಟು ತಗೊಂಡ್ಬಿಟ್ಟಿದ್ದಾರೆ. ಇನ್ನು ಅಲ್ಲಿರುವಂತ ಬಯಲ್ಪತ್ತಾರೆಗಳಾಗಿರ್ಬೋದು, ಬುಡುಬುಡುಕಿ ಆಗಿರ್ಬೋದು, ಗಿಸಾಡಿ ಇರ್ಬೋದು, ಅಥವಾ ಗಬಿಟ್ ಇರ್ಬೋದು, ಆ ಥರ ಸಮುದಾಯಗಳು ಏನು ತಗೊಂಡಿಲ್ವಲ್ಲ. ಅದೇ ರೀತಿಯಲ್ಲಿ ಕ್ಯಾಟಗರಿ 2A ನಲ್ಲಿ 102 ಜಾತಿಗಳಿದಾವೆ. 102 ಜಾತಿಗಳಲ್ಲಿ ಒಂದು 20-25 ಜಾತಿಗಳು ತಗೊಂಡಿದ್ದಾವೆ ರಿಸರ್ವೇಷನ್ನ. ಇನ್ನು 70 ಜಾತಿಗಳು 1% ರಿಸರ್ವೇಷನ್ ಕೂಡ ತಗೊಂಡಿಲ್ಲ. ಅವ್ರಿಗೆ ಧ್ವನಿನೇ ಇಲ್ಲ. ಅಸಂಘಟಿತ ಜಾತಿಗಳವು, ಸೂಕ್ಷ್ಮ ಜಾತಿಗಳವು, ಅತಿ ಸೂಕ್ಷ್ಮ ಜಾತಿಗಳು. ಅವುಗಳನ್ನು ಯಾರು ಕೇಳ್ತಾರೆ? ಅವರಲ್ಲಿ ಅಲೆಮಾರಿಗಳು ಇದ್ದಾರೆ, ಆದಿವಾಸಿಗಳಿದ್ದಾರೆ. ಈಗ ಆದಿವಾಸಿಗಳದ್ದು, ಆದಿವಾಸಿಗಳು 50 ಸಮುದಾಯಗಳಿದ್ದಾವೆ. 50 ಸಮುದಾಯಕ್ಕೆ 3% ರಿಸರ್ವೇಷನ್ ಇದೆ. ಒಂದೇ ಸಮುದಾಯ 3% ರಿಸರ್ವೇಷನ್ ತಗೊಳ್ತಾ ಇದೆ. ಒಂದೇ ಸಮುದಾಯ ತಗೊಳ್ತಾರೆ. 49 ಸಮುದಾಯ ಒಂದು ಸಾರಿ ಕೂಡ ರಿಸರ್ವೇಷನ್ ತಗೊಂಡಿಲ್ಲ. ಒಂದೇ ಸಮಯ ತಗೊಳ್ತಾ ಇದೆ. ಈ ಅನ್ಯಾಯವನ್ನು ಸರಿಪಡಿಸೋದು ಹೇಗೆ? ಅದು ಯಾವ ಸಮುದಾಯ ಅಂತ ಹೇಳ್ಬೋದಾ? ಅಲ್ಲ, ನಿಮಗೆಲ್ಲರಿಗೂ ಗೊತ್ತಿರೋ ವಾಲ್ಮೀಕಿ ಸಮುದಾಯ ಇರ್ಬೋದು. ಅದು ಬೇಡ ಅಂತ ಕರಿತೀವಿ, ವಾಲ್ಮೀಕಿ ಅಂತೀವಿ, ನಾಯಕ ಅಂತೀವಿ. ಸಮುದಾಯ ತಗೊಳ್ತಾ ಇದೆ. ಆದಿವಾಸಿ ಸಮುದಾಯ ಬರುತ್ತದೆ. ಅವು ಆರ್ಗನೈಸ್ಡ್ ಸಮುದಾಯ ದೊಡ್ಡ ಪ್ರಮಾಣದಲ್ಲಿದೆ. MLAಗಳಿದ್ದಾರೆ. ಆದಿವಾಸಿ ಸಮುದಾಯದಲ್ಲಿ ಸೇರಿಸಿದ್ದಾರೆ. ಆದಿವಾಸಿ ಸಮುದಾಯಗಳಲ್ಲಿ ಇದೆ. ಇನ್ನು 49 ಸಮುದಾಯಗಳಿದಾವಲ್ಲ, ಜೇನುಕುರುಬ, ಕಾಡುಕುರುಬ, ಈ ಥರದ ಸಮುದಾಯಗಳಿದಾವಲ್ಲ, ಆ ಸಮುದಾಯಗಳಿಗೆ 1% ಕೂಡ ಸಿಕ್ಕಿಲ್ಲ. ಈ ಅನ್ಯಾಯವನ್ನು ಸರಿಪಡಿಸೋದು ಹೇಗೆ? ಈ ಅನ್ಯಾಯದ ಬಗ್ಗೆ ಹೆಂಗೆ ನಾವು ಅಡ್ರೆಸ್ ಮಾಡಬೇಕಾಗಿದೆ? ಇದಕ್ಕೆ ಅಸೆಂಬ್ಲಿಯಲ್ಲೋ ಕೌನ್ಸಿಲಲ್ಲೋ ಇದ್ರ ಬಗ್ಗೆ ಮಾತಾಡೋರು ಯಾರು? ಆ ಸಮುದಾಯಕ್ಕೆ ಪ್ರಾತಿನಿಧ್ಯವೇ ಇಲ್ಲ. ಯಾರು ಮಾತಾಡ್ತಾರೆ? ಅವರು ಬಂದರೆ ಅವ್ರು ಮಾತಾಡ್ತಾರೆ, ಬಟ್ ಅವ್ರನ್ನ ಯಾರು ಒಳಗಡೆ ಕರ್ಕೊಳ್ಳಲ್ಲ. ಒಳಗಡೆಗೆ ಹೆಂಗೆ ಬರ್ತಾರೆ ಅವರು? ಒಳಗಡೆ ಬರೋಕ್ಕೆ ಸಾಧ್ಯವೇ ಇಲ್ಲ. ಎಲೆಕ್ಷನ್ಸಲ್ಲಿ ನಿಂತು ಗೆಲ್ಲಿಕ್ಕಾಗಲ್ಲ. MLCಗಳಾಗೋವಾಗ ಯಾರಾಗ್ತಾರೆ? ಯಾರೋ ಪ್ರಭಾವಿಗಳ ಮಕ್ಕಳಾಗ್ತಾರೆ, ಪ್ರಭಾವಿಗಳ ಸಂಬಂಧಿಗಳಾಗ್ತಾರೆ, ಅವರ ಚೇಲಾಗಳಾಗ್ತಾರೆ, ಇಂಥವ್ರಾಗ್ತಾರೆ ಹೊರತು ಅಲ್ಲಿ ಇವ್ರ ಪರವಾಗಿ ಇರುವಂಥವ್ರು, ಇವ್ರಿಗೋಸ್ಕರ ಇರುವಂಥವ್ರು ಯಾರು ಎಲೆಕ್ಟ್ ಆಗ್ತಾರೆ? ಇದು ನಿಜವಾದ ಸಮಸ್ಯೆ ಇರುವಂಥದ್ದು. ಹಾಗಾಗಿ ಈ ಸಮುದಾಯಗಳಿಗೆ ಈಗ ನೋಡಿ, ನೀವಾಗಲೇ ಹೇಳಿದ್ರಿ 1% ರಿಸರ್ವೇಷನ್. ಸದಾಶಿವ ಕಮಿಷನ್ 1% ರಿಸರ್ವೇಷನ್ ಕೊಡುತ್ತೆ. ನಾಗಮೋಹನ್ ದಾಸ್ ಕಮಿಷನ್ 1% ರಿಸರ್ವೇಷನ್ ಕೊಡುತ್ತೆ. ಇದು ಯಾರು ಮಾಧುಸ್ವಾಮಿ ಕಮಿಟಿ 1% ರಿಸರ್ವೇಷನ್ ಕೊಡುತ್ತೆ. ಆದರೆ ಸರ್ಕಾರ ಅದನ್ನು ಕ್ಯಾಬಿನೆಟ್ಟಲ್ಲಿಟ್ಟು 1% ಕಿತ್ತಾಕಿ ಕ್ಯಾಟಗರಿ 3ನಲ್ಲಿ 3ಗಿರೋದು 5% ರಿಸರ್ವೇಷನ್ನು, ಅದರಲ್ಲಿ ನೀವು 0.20 ತಗೊಳ್ಳಿ ಅಂತ ಹೇಳುತ್ತೆ.
ಕ್ಯಾಟಗರಿ 3 ಅಲ್ಲಿ ಸಿನಲ್ಲಿ ಹಾಂ ಸಿನಲ್ಲಿ ಹಾಂ ನೀವು ಅದರಲ್ಲಿ ನೀವು 0.20% ನೀವು ತಗೊಳ್ಳಿ ಅಂತ ಹೇಳಿ. ಅದು ಹೆಂಗೆ ತಗೊಳ್ತಾರೆ, ಹೆಂಗೆ ಎಲ್ಲಿ ಸಿಗುತ್ತೆ, ಯಾರಿಗೆ ಸಿಗುತ್ತೆ, ಹೆಂಗ್ ಸಿಗುತ್ತೆ? ಅದು ನೀವು ಯಾರ ಜೊತೆ ಕಾಂಪೀಟ್ ಮಾಡ್ತಾ ಇದ್ದೀರಿ? ಎಂತ ಅನ್ಯಾಯ ಇದು ಅಲ್ಲ. ಈ ಅನ್ಯಾಯವನ್ನ ನಾವು ಅಡ್ರೆಸ್ ಮಾಡ್ತಲೇ ಇಲ್ಲ ಅಂತಂದ್ರೆ ನಾವು ಯಾವ ರೀತಿಯ ಮನುಷ್ಯರು ಅಂತ ಅರ್ಥ ಆಗ್ತಾ ಇಲ್ಲ. ಅಲ್ಲ ಸರ್, ಈ ಒಳ ಮೀಸಲಾತಿ ಬಗ್ಗೆ ತುಂಬ ದಶಕಗಳವರೆಗೆ ಹೋರಾಟ ನಡ್ಕೊಂಡು ಬಂತು ಮತ್ತು ದೊಡ್ಡ ದೊಡ್ಡ ಮಹಾನುಭಾವರು ಮಹಾಶಯರೆಲ್ಲ ಅದನ್ನ ಬೆಂಬಲಿಸಿದ್ದು ಮಾಡಿದರು. ಈ ಒಳ ಮೀಸಲಾತಿ ಮಾಡಿದ ಮೇಲೆ ಮೀಸಲಾತಿನ ಮರು ಹಂಚಿಕೆ ಮರು ಹಂಚಿಕೆ ಮಾಡಿದ್ರಲ್ವ. ಅವಾಗಲಾದರೂ ಈ ಬುದ್ಧಿವಂತರು ಇವರೆಲ್ಲ ತಿಳಿದವರು ಅವ್ರಿಗೆ ಸ್ವಲ್ಪ ಕೊಡೋಣ ಅಂತ ಮಾಡಿ ಏನಾದರೂ ಮಾಡೋದು ನ್ಯಾಯ ಆಗಿದ್ದೇ ಅವಾಗ. ಆಕ್ಚುಲಿ ಯಾವಾಗ ನ್ಯಾಯ ಸಿಗಬೇಕಾಗಿತ್ತು ಅವಾಗಲೇ ನ್ಯಾಯ ಆಗಿರೋದು. 3 ಭಾಗ ಮಾಡಿದ್ರಲ್ಲ ಕ್ಯಾಟಗರಿ ABC ಅಂತ. ABC-ನವರು ಅರ್ಧ % ಬಿಟ್ಕೊಟ್ಟಿದ್ರೆ ಇವ್ರಿಗೆ 1.5% ಸಿಕ್ಬಿಡ್ತಾ ಇತ್ತು. ನಾವು ಈ ಚಳವಳಿಗಳನ್ನ ಹೋರಾಟಗಳನ್ನ ಕಳೆದ 5 ದಶಕಗಳಿಂದ ನೋಡ್ಕೊಂಡ್ ಬಂದಿದ್ದೀವಿ. ನಾವು ಕಟ್ಟ ಕಡೆಯವನಿಗೆ ನ್ಯಾಯ ಸಿಗಬೇಕು, ಕಟ್ಟ ಕಡೆಯವನಿಗೆ ಸಾಮಾಜಿಕ ನ್ಯಾಯ ಸಿಗಬೇಕು ಅಂತ ಮಾತಾಡ್ಕೊಂಡ್ ಬಂದವರು. ಇದೆಲ್ಲ ಎಲ್ಲಿವರೆಗೆ ನನಗೆ ಸಿಗೋವರೆಗೆ ಅಷ್ಟೇ ಅಂತ ನಾನು ಮಾತಾಡ್ತೀನಿ. ಇವತ್ತು ಆ ಕಟ್ಟ ಕಡೆಯವ್ರ ಬಗ್ಗೆ ಮಾತಾಡೋರೇ ಇಲ್ದಂಗಾಗಿದೆ. ನಮ್ಮಂತ ಮಾತಾಡುವಂಥವ್ರು ವಿಲನ್ಗಳಾಗ್ತೀವಿ, ಅವ್ರ ವಿರೋಧಿಗಳಾಗ್ಬಿಡ್ತೀವಿ ನಾವು. ನಮ್ಮನ್ನು ಸೋಷಿಯಲ್ ಬೈಕಟ್ ಮಾಡೋ ಥರ ಮಾಡಿಬಿಡ್ತಾರೆ. ಅಲೆಮಾರಿಗಳನ್ನ ಬೆನ್ನಿಗೆ ಹಾಕೊಂಡು ಬರ್ತಾನೆ ಅಂತ ಹೇಳ್ಬಿಟ್ಟು ನನಗೇನು ಲಾಭ ಇಲ್ಲ ಅದರಿಂದ. ಏನು ನನಗೆ ಬಾಬಾ ಸಾಹೇಬರ ಅನುಯಾಯಿಯಾಗಿ ಒಬ್ಬ ಅಂಬೇಡ್ಕರ್ ಆಗಿ ನಾನು ಮಾಡಬೇಕಾಗಿರೋದೇನು? ನಾನು ಮಾಡಬೇಕಾಗಿರೋದು ಕಟ್ಟ ಕಡೆಯವ್ರಿಗೆ ಯಾರಿಗೆ ಸಿಕ್ಕಿಲ್ವೋ ಇದ್ದವ್ರಿಗೂ ಕೂಡ ಅವ್ನಿಗೆ ಸಿಗುವಂಥ ಕೆಲಸವನ್ನು ನಾನು ಮಾಡಬೇಕು. ಅದನ್ನು ಮಾಡ್ತಾ ಇದ್ದೀನಿ, ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೀನಿ. ನೀವು ಬುಡಕಟ್ಟು ಮಹಾಸಭಾ ಅಂತ ಮಾಡಿದ್ರಿ ಮತ್ತು ಅವ್ರನ್ನ ಎಲ್ಲ ಕಮ್ಯುನಿಟಿಗಳಿಂದ ಒಬ್ಬೊಬ್ಬರನ್ನ ಕರೆಸಿ ಅದಕ್ಕೆ ಮೆಂಬರ್ ಮಾಡಿಕೊಂಡು ಸಾಕಷ್ಟು ಹೋರಾಟ ಮಾಡ್ತಾ ಇದ್ರಿ. ಆ ಹೋರಾಟಕ್ಕೇನು ಯಾವ ಹಂತದ ಹೋರಾಟ ನಡೀತಾ ಇದೆ ಎವ್ರಿ ಡೇ. ಈಗ ನೀವು ಬೆಳಗ್ಗೆ ನೀವು ನಮ್ಮ ಆಫೀಸಿಗೆ ಬಂದರೆ ನಮ್ಮ ಆಫೀಸಲ್ಲಿ ಒಂದು 23 ಜನ ಇರ್ತಾರೆ. ಅವ್ರು ಏನು ಕೇಳೋಕೆ ಬಂದಿರ್ತಾರೆ ಬೆಂಗಳೂರಿಗೆ. ಅವ್ರಿಗೆ ಬೆಂಗಳೂರಿಗೆ ಬಂದರೆ ಎಲ್ಲಿ ಯಾವ ಆಫೀಸಿಗೆ ಹೋಗ್ಬೇಕು ಅಂತ ಗೊತ್ತಿಲ್ಲ. ಭಾಳಷ್ಟು ಜನ ಬೆಂಗಳೂರು ನೋಡಿಲ್ಲ. ಅವ್ರಿಗೆ ಇನ್ನೂ ಕರಕರಮುಂಡಿ ಅಂತ ಒಂದು ಸಮುದಾಯ ಇದೆ ಇದರಲ್ಲಿ ಬಿಜಾಪುರದಲ್ಲಿ. ಅವ್ರನ್ನ ಬೆಂಗಳೂರು ಕಡೆ ಬರೋದೇ ಇಲ್ಲ, ಯಾಕಂದರೆ ನಾವು ಬೆಂಗಳೂರಿಗೆ ಬಂದರೆ ಕಳೆದೋಗ್ತೀವಿ ಸರ್ ಅಂತ ಹೇಳ್ತಾರೆ. ಅಷ್ಟು ಭಯ ಇದೆ ಅವ್ರಿಗೆ. ಆ ಥರದ ಸಮುದಾಯಗಳಲ್ಲಿ ಬಂದಾಗ ಅವ್ರೇನು BD ಸೈಟ್ಗೆ ಹಾಕ್ಕೊಂಡಿರ್ತಾರಾ? ಇಲ್ಲ, ಒಂದು ಜಾತಿ ಸರ್ಟಿಫಿಕೇಟ್ ಕೊಡಿ ಅಂತ ಹಾಕ್ಕೊಂಡಿರ್ತಾರೆ. ಅಷ್ಟಕ್ಕೆ ಇಲ್ಲಿವರೆಗೆ ಬರ್ತಾರೆ. ಒಂದು ಜಾತಿ ಸರ್ಟಿಫಿಕೇಟ್ ಸಿಕ್ಕಿದ್ರೆ ಒಂದು ಕುಟುಂಬದಲ್ಲಿ ಒಂದು ಮಗುವಿಗೆ ವಿದ್ಯಾಭ್ಯಾಸ ಸಿಗುತ್ತೆ. ಅಲ್ಲಿಗೆ ಅಲಿಮಾರಿತನ ಅಲ್ಲಿಗೆ ಹೊರಟೋಗುತ್ತೆ. ಆ ಕೆಲಸವನ್ನು ಯಾರು ಮಾಡಬೇಕಾಗಿದೆ? ಸರ್ಕಾರದಲ್ಲಿರುವಂಥವ್ರು ಮಾಡಬೇಕಲ್ವಾ? ನಮ್ಮ ನಾಯಕರು ಅನ್ನಿಸ್ಕೊಂಡವರು, ಸಾಮಾಜಿಕ ನ್ಯಾಯದ ಹರಿಕಾರರು ಅಂತ ಅನ್ನಿಸ್ಕೊಂಡಂಥವ್ರು ಮಾಡಬೇಕಲ್ವಾ ಅದನ್ನು? ಯಾಕೆ ಆ ಸಮುದಾಯಗಳ ಬಗ್ಗೆ ನಿಮ್ಗೆ ಕಾಳಜಿ ಇಲ್ಲ? ಈ ಪ್ರಶ್ನೆಗಳು ನಮ್ಮ ಮುಂದ್ಗಡೆ ಇರೋವಂಥದ್ದು, ಪ್ರತಿದಿನ ಕಾಡುವಂಥ ಪ್ರಶ್ನೆಗಳು. ಅವ್ರಿಗೊಂದು ಕ್ಯಾಸ್ಟ್ ಸರ್ಟಿಫಿಕೇಟ್ ಸಿಗಲ್ಲ ಅಂತಂದರೆ ತಹಸೀಲ್ದಾರ್ಗೆ ಅದ್ರ ಬಗ್ಗೆ ಜ್ಞಾನ ಇರಲ್ಲ, AC ಜ್ಞಾನ ಇರಲ್ಲ, DC ಜ್ಞಾನ ಆಗಲ್ಲ. ಅವ್ರು ಈ ಸಮುದಾಯಗಳನ್ನ ಕೇಳಿಸ್ಕೊಳ್ಳಲ್ಲ. ಇವರು ಅವ್ರ ಆಫೀಸ್ ಒಳಗಡೆ ಹೋಗ್ಲಿಕ್ಕೆ ಹೆದರ್ತಾರೆ. ಅದಕ್ಕೆ ಏನು ಮಾಡ್ತಾರೆ? ನಮ್ಮ ಆಫೀಸ್ಗೆ ಬರ್ತಾರೆ. ನಾವು ಯಾರಿಗೋ ಫೋನ್ ಮಾಡಿ ಹೇಳ್ತೀವಿ, ಜಗಳ ಮಾಡ್ತೀವಿ, ಹೋರಾಟ ಮಾಡ್ತೀವಿ ಒಂದು ಸರ್ಟಿಫಿಕೇಟ್ಗೋಸ್ಕರ. ನಾನು ಆಗಲೇ ಹೇಳ್ದಂಗೆ ಅದೇನು BD ಸೈಟ್ಗೋಸ್ಕರ ಅಲ್ಲ, ಬರೀ ಒಂದು ಸರ್ಟಿಫಿಕೇಟ್. ಆ ಸರ್ಟಿಫಿಕೇಟ್ ಸಿಕ್ಕಿದ್ರೆ ಅವನಿಗೆ ಶಿಕ್ಷಣ ಸಿಗುತ್ತೆ, ಯಾವುದೋ ಹಾಸ್ಟೆಲಲ್ಲಿ ಅವನಿಗೆ ಸೀಟ್ ಸಿಗುತ್ತೆ, ಅವನು ಬುದ್ಧಿವಂತ ಆಗ್ತಾನೆ. ಅವ್ರ ತಂದೆ ತಾಯಿ ಅಲೆಮಾರಿಗಳಾಗಿದ್ರು ಕೂಡ ಅವನು ಸ್ಥಿರ ಸಮುದಾಯಕ್ಕೆ ಸ್ಥಿರವಾಗಿ ಅವನು ಒಂದು ಕಡೆ ಇರ್ಲಿಕ್ಕೆ ಸಾಧ್ಯ ಆಗುತ್ತೆ, ಎಜುಕೇಷನ್ ಪಡ್ಕೊಳ್ತಾನೆ. ಅವನು ಏನಾದರೂ ನಾಳೆ ದಿವಸ ಈ ಅಲೆಮಾರಿತನ ಹೊರಟೋಗಿ ಅವನು ಕೂಡ ಮೈನ್ ಸ್ಟ್ರೀಮ್ ಒಳಗಡೆ ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಇದನ್ನು ನಾವು ಮಾಡ್ತಾ ಇರೋದು. ಸರಿ, ಬುಡಕಟ್ಟು ಸಮುದಾಯಗಳು ಮತ್ತು ಆದಿವಾಸಿ ಸಮುದಾಯಗಳು, ಅಲೆಮಾರಿಗಳು ಬಹುತೇಕ ಅವರು ಒಂದು ಭಿಕ್ಷೆ ಬಿಡ್ತಾರೆ, ಇಲ್ಲ ಕಳ್ಳತನ ಮಾಡ್ತಾರೆ, ಇಲ್ಲ ಹಕ್ಕಿಗಳನ್ನ ಹಿಡಿಯೋದು, ಕರಡಿಗಳನ್ನ ಆಡಿಸೋದು, ಗಿಳಿ ಹಿಡಿಯೋದು ಅಥವಾ ಮಾಟ ಮಂತ್ರ ಮಾಡಿಸೋದು, ಈ ಥರದ್ದೆಲ್ಲ ಮಾಡ್ಕೊಂಡು ಬದುಕೊಂಡಿದ್ರು. ಇವುಗಳನ್ನು ಯಾಕೆ ಮಾಡ್ತಿದ್ರು ಮತ್ತು ಇನ್ನೂ ಅದನ್ನೇ ಕಂಟಿನ್ಯೂ ಮಾಡಿದಾರಾ? ಈಗ ಸ್ವಲ್ಪ ಏನಾದರೂ ಬದಲಾಗಿದೆಯಾ ಅಂತ? ಇದು ಅವ್ರ ಬದುಕಿನ ಪ್ರಶ್ನೆ. ಅವ್ರು ಯಾರು ಕೂಡ ಈ ಕೃತ್ಯಗಳು ಮಾಡಬೇಕು ಅಂತ ಬಂದವರಲ್ಲ. ಕಾಡಲ್ಲಿ ಕಾಡು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ತಾ ಇತ್ತು. ಅವರು ಕಾಡನ್ನು ಚೆನ್ನಾಗಿ ನೋಡ್ಕೊಳ್ತಾರೆ. ಕಾಡಲ್ಲಿದ್ದಾಗ ಅವ್ರಿಗೆ ಕಾಡೇ ತಾಯಿ ಆಗಿತ್ತು. ಕಾಡು ಎಲ್ಲವನ್ನೂ ಕೊಡ್ತಾ ಇತ್ತು ಅವ್ರಿಗೆ. ಇವರು ಕಾಡನ್ನು ಹೆಂಗೆ ಬೇಕೋ ತಾಯಿ ಥರ ನೋಡ್ಕೊಳ್ತಾ ಇದ್ರು. ತಾಯಿ ಮತ್ತು ಮಕ್ಕಳ ಸಂಬಂಧ ಅದು ಕಾಡಿನ ಮತ್ತು ಬುಡಕಟ್ಟು ಸಮುದಾಯಗಳ ಸಂಬಂಧಗಳು. ಹಂಗಿದ್ದಂಥವ್ರನ್ನ ಇವ್ರೇನು ಮಾಡಿದ್ರು? ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಕಾಡಿನಿಂದ ಎತ್ತಂಗಡಿ ಮಾಡಿದ್ರು. ಎತ್ತಂಗಡಿ ಮಾಡಿ ಅವ್ರು ಹೊರಗಡೆಗೆ ಹಾಕಿದ್ರು. ನೀವು ನೀರಲ್ಲಿರೋ ಮೀನನ್ನು ಎತ್ತಿ ಹೊರಗಡೆ ಹಾಕಿದ್ರೆ ಏನಾಗುತ್ತೆ? ಆ ಸ್ಥಿತಿ ಅವ್ರದ್ದಾಯಿತು. ಅವ್ರು ಬದುಕು ಕಟ್ಕೋಬೇಕು. ಬದುಕು ಕಟ್ಕೊಳ್ಳೋಕೆ ಇನ್ನೇನು ಮಾಡ್ಬೇಕು? ಅವರು
ಹ್ಮ್ ಅವ್ರಿಗೇನು ಗೊತ್ತಿಲ್ಲ. ಹ್ಮ್ ಆ ಕಾಡಿನ ಪ್ರಾಣಿಗಳು, ಕಾಡಿನ ಮರಗಿಡಗಳು, ಕಾಡಿನ ಪರಿಸರ ಬಿಟ್ರೆ ಅವ್ರಿಗೇನು ಗೊತ್ತಿಲ್ಲ. ಅವ್ರು ಏನು ಮಾಡಿದ್ರು? ಅವ್ರು ತೋಚಿದ್ದನ್ನು ಮಾಡೋಕ್ಕೆ ಶುರು ಮಾಡಿದ್ರು. ಹಾಡು ಬರೋನು ಹಾಡೋಕೆ ಶುರು ಮಾಡ್ದ. ಇದು ಏನೋ ಒಂದು ಸಣ್ಣ ಪುಟ್ಟ ಕೆಲಸ ಮಾಡೋಕ್ಕೆ ಶುರು ಮಾಡ್ದ. ಕತೆ ಹೇಳೋನು ಕತೆ ಹೇಳೋಕೆ ಶುರು ಮಾಡ್ದ. ಇನ್ಯಾರೋ ಒಬ್ಬ ಏನು ತೋಚಿಲ್ಲ ಅವ್ನು ಕಳ್ತನ ಮಾಡೋಕ್ಕೆ ಶುರು ಮಾಡ್ದ. ಅವ್ರನ್ನ ಕಳ್ಳರನ್ನಾಗಿ ಮಾಡಿದವ್ರು ಯಾರು? ನಮ್ಮ ಸಭ್ಯ ಸಮಾಜ ಮತ್ತು ನಮ್ಮ ಡಿಪಾರ್ಟ್ಮೆಂಟ್ಗಳು, ಫಾರೆಸ್ಟ್ ಡಿಪಾರ್ಟ್ಮೆಂಟ್. ನೋಡಿ, ಕಳೆದ 10 ವರ್ಷಗಳಲ್ಲಿ 19 ಜನ ಆದಿವಾಸಿಗಳನ್ನ ಕೊಂದಾಕಿದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್. ಓ, 19 ಜನ. ಯಾರು ಇದನ್ನ ಪ್ರಶ್ನೆ ಮಾಡೋರೇ ಇಲ್ಲ, ಕೇಳೋರೇ ಇಲ್ಲ. ಕಳೆದ ಸಲ ಒಬ್ಬ ಕರಿಯಪ್ಪ ಅಂತವನ್ನ ಲಾಸ್ಟ್ ಇಯರ್ ಕೊಂದಾಗ ಅವ್ರ ಮಗ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಕಂಪ್ಲೇಂಟ್ ತಗೊಳಕ್ಕೆ ರೆಡಿ ಇಲ್ಲ ಪೊಲೀಸರು. ಕಡೆಗೆ ನಾನು ಇಂಟರ್ಫಿಯರ್ ಆಗಿ ನಾನು ಹೋರಾಟ ಮಾಡಿ ಇದು IGಗೆ ಫೋನ್ ಮಾಡಿ ನಾನು ಬಂದು ಧರಣಿ ಕೂತ್ಕೊಳ್ತೀನಿ ಅಂತ ಹೇಳಿದ ಮೇಲೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಕೊಂಡ್ರು. 17 ಜನ ಫಾರೆಸ್ಟ್ ಆಫೀಸರ್ಸ್ ಮೇಲೆ FIR ಆಯಿತು. ಆವಾಗಲಿಂದ ಈಗ ನಿಂತಿದೆ. ಈ ಥರದ ಅನ್ಯಾಯಗಳು ಸತತವಾಗಿ ನಡೀತಾ ಇದ್ದಾವೆ. ಇದನ್ನು ಅಡ್ರೆಸ್ ಮಾಡಬೇಕಾಗಿರೋರು ಯಾರು? ವಿಧಾನಸೌಧದಲ್ಲಿ ಹೆಂಗೆ ಮಾಡ್ತಾರೆ ಅವರು? ಒಂದು ಆಯೋಗ ಮಾಡಬೇಕು ಅಂತ ಕೇಳ್ತಾ ಇದ್ದೆ. ಈಗ ಜಾತಿಗಳ ನಡುವೆ ಸರ್ಟಿಫಿಕೇಟ್ ಇಶ್ಯೂ ಮಾಡಲಿಕ್ಕೆ ಇವ್ರಿಗೆ ಜ್ಞಾನ ಇಲ್ಲ. ನಮ್ಮ ಆಯೋಗದ ವರದಿಗಳನ್ನು ಯಾರು ಓದೋದು ಇಲ್ಲ. ಫಸ್ಟ್ ಟೈಮು ಅಲೆಮಾರಿಗಳನ್ನು ರೆಕಗ್ನೈಸ್ ಮಾಡಿದ್ದು ನನ್ನ ಆಯೋಗ. ನಾನು ಕಮಿಷನ್ಲಿದ್ದಾಗ ಫಸ್ಟ್ ಟೈಮ್ ರೆಕಗ್ನೈಸ್ ಮಾಡಿದ್ರು. ಒಂದು ಸುಮಾರು 60-67 ಸಮುದಾಯಗಳನ್ನ ರೆಕಗ್ನೈಸ್ ಮಾಡಿದ್ರು. ಅವ್ರ ಬಗ್ಗೆ ಇವತ್ತು ಕೂಡ ಜ್ಞಾನ ಇಲ್ಲ, ದೇಶದ ಪ್ರಜೆಗಳೇ ಆಗಿರಲಿಲ್ಲ. ಅವ್ರು ಮಾಡಿದ್ದಾದ್ಮೇಲೆ ಏನಾಯಿತು? ಅವ್ರಿಗೆ ಇವಾಗ ಒಂದಷ್ಟು ಬೆನಿಫಿಟ್ಸ್ ಕೊಡಿಸ್ಬೇಕು. ಬೆನಿಫಿಟ್ಸ್ ಕೊಡ್ಸೋಕೆ ಹೋಗಿದ್ದು ಅಂತ ಹೇಳಿದ್ರೆ ಇದರಲ್ಲಿ ಕ್ಯಾಸ್ಟ್ ಲಿಸ್ಟಲ್ಲಿ ಅವ್ರ ಹೆಸರುಗಳೇ ಇಲ್ಲ. ಕ್ಯಾಸ್ಟ್ ಲಿಸ್ಟಲ್ಲಿ ಅವ್ರ ಹೆಸರು ಸೇರಿಸ್ಬೇಕಾದ್ರೆ ನಮ್ಮ ಆಯೋಗದ ವರದಿನ ಓದಬೇಕು. ಇಲ್ಲಾಂದರೆ ಇನ್ನೊಂದು ಆಯೋಗವನ್ನು ಮಾಡಿ ಇವರು ಯಾವ ಜಾತಿಗೆ ಬರ್ತಾರೆ ಅನ್ನೋದನ್ನು ಆ ಕ್ಯಾಸ್ಟ್ನ ಕ್ಲಾಸಿಫಿಕೇಶನ್ ಮಾಡಬೇಕು. ಕ್ಲಾಸಿಫಿಕೇಷನಲ್ಲಿ SCಗೆ ಯಾರು ಬರ್ತಾರೆ, STಗೆ ಯಾರು ಬರ್ತಾರೆ, OBCಗೆ ಯಾರು ಬರ್ತಾರೆ, ಮೈನಾರಿಟಿಗೆ ಯಾರು ಬರ್ತಾರೆ ಅಂತ ಮಾಡಬೇಕಾಗುತ್ತೆ. ಈಗ ಒಂದೇ ಜಾತಿ SC ಪಟ್ಟಿಯಲ್ಲೂ ಇದೆ, OBC ಪಟ್ಟಿಯಲ್ಲೂ ಇದೆ. OBC ಹೋಗಿದ್ದು ಅಂತ ಹೇಳಿದ್ರೆ ನೀವು SC ಪಟ್ಟಿಯಲ್ಲಿ ತಗೊಳ್ತಾ ಹೇಳಿದ್ರೆ, SCಗೆ ಹೋಗಿದ್ದು ಅಂದರೆ ನಾವು OBC ಪಟ್ಟಿಯಲ್ಲಿ ತಗೊಳ್ತೀವಿ ಹೇಳ್ತಾರೆ. ಹಾಗಾಗಿ ಎರಡು ಕಡೆನೂ ಅವ್ರಿಗೆ ಸಿಗ್ತಾ ಇಲ್ಲ. ಈ ಥರದ ಅನೇಕ ಜಾತಿಗಳಿದ್ದಾವೆ. ಈ ಗೊಂದಲಗಳನ್ನು ಪರಿಹರಿಸಲಿಕ್ಕೆ ನಮಗೆ ಒಂದು ಆಯೋಗ ಬೇಕು ಅಂತ ನಾವು ಸರ್ಕಾರವನ್ನು ಕೇಳ್ಕೊಂಡು ಕೊಡ್ತೀವಿ ಅಂತ ಹೇಳ್ಬಿಟ್ಟು ಈವನ್ ಬಜೆಟಲ್ಲಿ ಕೂಡ ಆಯೋಗ ಮಾಡ್ತೀವಿ ಅಂತ ಬಂದ್ಬಿಟ್ಟು ಇವತ್ತರೆಗೂ ಆಯೋಗ ಮಾಡಿಲ್ಲ. ಏನು ಕಾರಣ ಇರ್ಬೋದು ಇದು? ಅಂದ್ರೆ ಅವ್ರ ಬಗ್ಗೆ ನಿರ್ಲಕ್ಷ್ಯತನ. ಕನಿಷ್ಠ ಕಾಳಜಿ ಇರಬೇಕಲ್ಲ, ಮನುಷ್ಯ ಕಾಳಜಿ ಇರಬೇಕು. ನಾವು ಸಾಮಾಜಿಕ ನ್ಯಾಯ ಅಂತ ನಮ್ಮ ಬಾಯಲ್ಲಿ ಮಾತಾಡುವಾಗ ಆ ಮಾತಿಗೆ 10% ಆದರೂ ಬದ್ಧತೆ ಇರಬೇಕಲ್ಲ. ಬರೀ ಭಾಷಣಕ್ಕೋಸ್ಕರ ನಾವು ಸಾಮಾಜಿಕ ನ್ಯಾಯ ಮಾತಾಡ್ತಾ ಹೋದ್ರೆ 1% 2% ಆದರೂ ಬದ್ಧತೆ ಇರಬೇಕಲ್ಲ. ಹೌದು, ನಾನು ಸಾಮಾಜಿಕ ನ್ಯಾಯ ಮಾತಾಡ್ತಾ ಇದ್ದೀನಿ, ಈ ಸಮುದಾಯಗಳಿಗೆ ಹಿಂಗೆ ಅನ್ಯಾಯ ಮಾಡ್ತಾ ಇದ್ದೀನಿ, ಇದು ಆತ್ಮವಂಚನೆ ಅಲ್ವಾ ಅಂತ ಅನ್ನಿಸ್ಬೇಕಲ್ವಾ? ಅದಾಗದೇ ಇದ್ರೆ ಇನ್ನೇನಾಗುತ್ತೆ? ಅವ್ರಿಗೆ ಯಾರು ವಾಯ್ಸೇ ಇಲ್ವಲ್ಲ, ಧ್ವನಿನೇ ಇಲ್ವಲ್ಲ. ಅವ್ರಿಗೆ ಯಾರು ಕೇಳೋರು ಯಾರು? ಅವ್ರಿಗೆ ಕಳೆದ 1 ವರ್ಷದಲ್ಲಿ 4 ಕಡೆ ಹದಿಹರೆಯದ ಹೆಣ್ಣು ಮಕ್ಕಳನ್ನು ರೇಪ್ ಮಾಡಿ ಕುರುಗುರುವಾಗಿ ಕೊಂದಾಕಿದ್ದಾರೆ. ಮೈಸೂರಲ್ಲಿ ಮೊನ್ನೆ ದಸರಾ ಟೈಮಲ್ಲಿ ನೀವು ನೋಡಿದ್ದೀರಿ, ಬೆಲೂನ್ ಮಾರಕ್ಕೆ ಹೋದಂಥ ಒಬ್ಬ ಅಲೆಮಾರಿ ಮಗುನ ರೇಪ್ ಮಾಡಿ ಕೊಂದಾಕಿದ್ದಾರೆ. ಬೆಲೂನ್ ಮಾರಕ್ಕೆ ದಸರಾ ಇದಕ್ಕೆ ಬಂದಂತಹ ಮಗುನ ರೇಪ್ ಮಾಡಿ ಕೊಂದಾಕಿದ್ದಾರೆ. ಬಳ್ಳಾರಿಯಲ್ಲಿ ಕೊಂದಾಕಿದ್ದಾರೆ, ಗುರುಮಠಕಲ್ಲಿ ಕೊಂದಾಕಿದ್ದಾರೆ, ರಾಮನಗರದಲ್ಲಿ ಕೊಂದಾಕಿದ್ದಾರೆ. ಆ ಮಕ್ಕಳಿಗೆ ದಿಕ್ಕೇ ಇಲ್ವ ಹಂಗಾದ್ರೆ? ಯಾರು ಕೇಳೋರೇ ಇಲ್ವ ಹಂಗಾದ್ರೆ? ಅದು ಎಲ್ಲ 13 ವರ್ಷ, 12 ವರ್ಷ, 14 ವರ್ಷದ ಒಳಗಡೆನ ಮಕ್ಕಳು. ವಯಸ್ಸಿನ ಮಕ್ಕಳು ಕೂಡ ಅಲ್ಲ. ಯಾಕಂದ್ರೆ ಅವರು ಈಸಿ ಆಕ್ಸೆಸಬಲ್. ಅವ್ರ ಮನೆ ಅಂದ್ರೆ ಒಂದು ಬಟ್ಟೆ ಇಷ್ಟೇ ಬಟ್ಟೆ. ಅವ್ರಿಗೆ ಬಾಗ್ಲಿಲ್ಲ, ಏನಿಲ್ಲ ಮನೆಗೆ. ಯಾರು ಬೇಕಾದರೂ ಬಂದು ಎಳ್ಕೊಂಡು ಹೋಗ್ಬೋದು. ದುರ್ಬಲರು, ಪೊಲೀಸರು ಅವ್ರ ಸಪೋರ್ಟಿಗೆ ಬರಲ್ಲ, ನಮ್ಮ ಸಭ್ಯ ಸಮಾಜ ಅವ್ರ ಸಪೋರ್ಟಿಗೆ ಬರಲ್ಲ. ರೇಪ್ ಮಾಡಲಿಕ್ಕೂ ಅವರು ಅರ್ಹರು, ಹೊಡಿಲಿಕ್ಕೂ ಅರ್ಹರು, ಕೊಲ್ಲಲಿಕ್ಕೂ ಅರ್ಹರು. ಪಾಪ ಅವರು ಎಲ್ಲದಕ್ಕೂ ಕೂಡ ಅವರೇ ಅರ್ಹರು. ಅವ್ರನ್ನ ಹಿಂಗೆ ಈ ಸ್ಥಿತಿಯಲ್ಲಿ ಇಟ್ಟಿದೆ ನಮ್ಮ ಸಮಾಜ. ಭಯಾನಕ ಪರಿಸ್ಥಿತಿ ನಿಜವಾಗ್ಲೂ. ಇದ್ರ ಬಗ್ಗೆ ಚರ್ಚೆನೇ ಆಗಬೇಕು. ಚರ್ಚೆ ಆಗ್ತಾ ಇಲ್ಲ ಇದ್ರ ಬಗ್ಗೆ. ಏನು ಈಗ ಒಟ್ಟಾರೆ ಏನಾಗಬೇಕಂತ ಒತ್ತಾಯಿಸ್ತೀರಿ ಸರ್? ನಾನು ಹೇಳೋದು, ಸರ್ಕಾರಗಳು ಈ ಸಮುದಾಯಗಳನ್ನು ನೋಡ್ಬೇಕು. ಫಸ್ಟು ಸರ್ಕಾರಗಳಿಗೆ ಈ ಸಮುದಾಯಗಳನ್ನು ನೋಡುವಂಥ ಪಂಚೇಂದ್ರಿಯಗಳು ಬೇಕು. ಫಸ್ಟ್ ಆ ಪಂಚೇಂದ್ರಿಯಗಳು ಅಲರ್ಟ್ ಆಗಿದ್ರೆ ಈ ಸಮುದಾಯಗಳು ಕಾಣಿಸ್ತವೆ. ಈ ಸಮುದಾಯಗಳಿಗೆ ಏನು ಬೇಕು ಅನ್ನೋದು ಅವಾಗ ಅರ್ಥ ಆಗುತ್ತೆ.
ಅವ್ರನ್ನ ಅವ್ರಿಗೆ ಏನು ಬೇಕು ಅನ್ನೋದನ್ನು ಕಂಡುಕೋಬೇಕಾದ್ರೆ ಅದಕ್ಕೊಂದು ಆಯೋಗನೋ ಮಾಡಬೇಕು. ಆಯೋಗ ರಿಪೋರ್ಟ್ ಕೊಟ್ಟಿದ್ದನ್ನು ಇಂಪ್ಲಿಮೆಂಟ್ ಮಾಡಬೇಕು. ಹಾಂ, ಅದು ಮುಖ್ಯ. ಇಂಪ್ಲಿಮೆಂಟ್ ಮಾಡಿ ಅದನ್ನು ತಕ್ಷಣದಿಂದ ಇವ್ರನ್ನ ಅಡ್ರೆಸ್ ಮಾಡಿದ್ದು ಅಂತಂದರೆ 1 ವರ್ಷದಲ್ಲಿ ಇಡೀ ಅಲೆಮಾರಿ ಸಮುದಾಯಗಳನ್ನು ನಾವು ಮೈನ್ ಸ್ಟ್ರೀಮಿಗೆ ತರಬಹುದು. ಒಂದು ತಲೆಮಾರು ಬದಲಾಗ್ಬಿಟ್ರೆ ಆ ಸಮಯ ಖಂಡಿತ ಅಲೆಮಾರಿತನ ಹೊರಟೋಗ್ಬಿಡುತ್ತೆ. ಹೊರಟೋಗುತ್ತೆ. ಆ ತಲೆಮಾರಿಗೋಸ್ಕರ ನಾವು ಕಾಯ್ತಾ ಇದ್ದೀವಿ. ಪ್ರಿಯ ವೀಕ್ಷಕರೇ, ಸರ್ದು ಹೇಳ್ತಾ ಇರುವಂಥ ಅಂಕಿಅಂಶಗಳನ್ನು, ಮಾಹಿತಿಗಳನ್ನ ಕೇಳ್ತಾ ಇದ್ರೆ ಎಷ್ಟು ಭಾಳ ಬೆಚ್ಚಿ ಬೀಳಿಸುವಂಥದ್ದು, ಭಾಳ ಭಯಾನಕವಾಗಿರುವಂಥ ಪರಿಸ್ಥಿತಿ. ಎಂಥ ವಿಪರ್ಯಾಸ ನೋಡಿ. ನಾವು ಅಂದರೆ ಇವತ್ತು ನಮ್ಮ ದೇಶದ GDP ಇಷ್ಟಾಗಿದೆ, ಕರ್ನಾಟಕ ಈ ಮಟ್ಟದಲ್ಲಿ ಅಭಿವೃದ್ಧಿ ಆಗಿದೆ ಅಂತ ಹೇಳಿಕೊಳ್ಳುವ ಸಂದರ್ಭದಲ್ಲಿ, ಸ್ವಾತಂತ್ರ್ಯ ಸಿಕ್ಕ 7-8 ದಶಕಗಳಾದ ಸಂದರ್ಭದಲ್ಲಿ ನಾವು ಈ ಕೆಲವರು, ಅಂದರೆ ನಾನೀಗ ಒಂದು AC ಆಫೀಸಲ್ಲಿ ಸ್ಟುಡಿಯೋದಲ್ಲಿ ಕೂತ್ಕೊಂಡು ನಾನೀಗ ಇಲ್ಲಿ ಶೂಟಿಂಗಲ್ಲಿ ತೊಡಸ್ಕೊಂಡಿದ್ರೆ, ಇದೇ ನನ್ನ ವಾರಗಿಯ ಅಲ್ಲಿ ಅಲೆಮಾರಿ ಆದಿವಾಸಿ ನಮ್ಮ ವಯಸ್ಸಿನ ಹೆಣ್ಣು ಮಗು ಇರ್ಬೋದು, ಗಂಡು ಮಗು ಇರ್ಬೋದು, ಒಂದು ಹೊತ್ತಿನ ಊಟಕ್ಕೂ ಪರದಾಡುವಂಥ ಪರಿಸ್ಥಿತಿಯಲ್ಲಿ ಬದುಕ್ತಾ ಇರ್ತಾರೆ ಅನ್ನೋದನ್ನು ಕಲ್ಪಿಸ್ಕೊಳ್ಳೋಕ್ಕೂ ಭಾಳ ಬೇಸರ ಆಗ್ತದೆ. ಅವರೆಲ್ಲರಿಗೂ ನ್ಯಾಯ ಸಿಗಲಿ, ಸರ್ಕಾರ ಕಣ್ಣು ತೆರೆದು ಆಯೋಗ ರಚನೆ ಮಾಡುವಂತಾಗಲಿ ಮತ್ತು ಅವರಿಗೆ ನ್ಯಾಯ ಕೊಡಿಸುವಂತಾಗಲಿ ಅಂತ ಆಶಿಸೋಣ. ಥ್ಯಾಂಕ್ ಯು.